ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ನಾನು ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ. ಸಮಸ್ತ ನಾಡ ಜನತೆಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುರ್ಕುಮ ಮಾಡಕ್ಕೆಲ್ಲ ರೆಡಿ ಮಾಡ್ಕೊಳತ್ತೆ ನಾನು. ತಮ್ಮನ ಹಾಲು ತರಕ್ ಹೋಗ್ಯಾಳ. ಹಾಲು ತೊಗೊಂಬರಕ ಆಕಿ ತರದಾದ್ಮೇಲೆ ಹಾಲು ಕುದಿಸಿ ಸಕ್ರೆ ಹಾಕಿ ಶಾವಿಗೆ ಹಾಕಿ ಮಾಡ್ಬಿಡೋದು ನೋಡಿ. ಶುರ್ಕುಂಬ ಮಾಡಿ ಪಟ ಅಂತ ಹಿಂದೆ ಅಡಿಗೆ ಮಾಡ್ಬಿಡೋಣ. ಅಲ್ಲಿ ಮಟ ನಮ್ದು ನಮಾಜಿನ ಟೈಮ್ ಆಕತ್ತಿಲ್ಲ. ಜಳಕ ಮಾಡಿ ನಮಾಜ್ ಮಾಡ್ಕೊಂಬಂದು ಎಲ್ಲರೂ ಸಲಾಮ್ ಕೊಟ್ಟು ಆಮೇಲೆ ಊಟ ಮಾಡೋಣ ಅಂತ ಇಲ್ಲ. ಇವ ನೋಡ್ರಿ ನಾವೆಲ್ಲ ಡ್ರೈ ಫ್ರೂಟ್ಸ್ ಈ ಥರ ಎಲ್ಲ ಸಣ್ಣ ಮುರಿದಿಟ್ಟಿವ್ರಿ. ಬಾದಾಮು ಮತ್ತು ಗೋಡಂಬಿ ಅದನ್ನೆಲ್ಲ ಕೆಲವೊಬ್ರು ನೆನೆನ ಹಾಕ್ತಾರೆ ಅವನ್ನ. ಆಮೇಲೆ ಕೆಲವೊಬ್ರು ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಅದನ್ನ ಪೇಸ್ಟ್ ಹಾಕ್ತಾರೆ. ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ತುಪ್ಪದಾಗ ಕರ್ದು ಹಾಕ್ತೀವ್ರಿ. ಅವು ಕುರುಕುರು ಅಂತಲ್ರಿ ಶುರ್ಕುಮದೊಳಗೆ ಮಸ್ತ್ ಟೇಸ್ಟ್ ಅನ್ನಿಸ್ತಾವ್ರಿ ತಿನ್ನಾಗ. ಹಂಗಾಗಿ ನಾವು ಅವನ್ನ ತುಪ್ಪದೊಳಗೆ ಫ್ರೈ ಮಾಡೇನ ಹಾಕ್ತೀವ್ರಿ. ದ್ರಾಕ್ಷಿ, ಗೋಡಂಬಿ, ಬಾದಾಮು ಎಲ್ಲನ. ಈಗೂನ ಏನು ಬಂದ ಸನಿಯ ಈಕೆ ತಮ್ಮನ್ನ ಹಾಲು ತರಕೋದಕ್ಕೆ ಬಂದಿಲ್ಲ. ಅದನ್ನ ಫ್ಯಾಕ್ಟ್ರಿ ಅಂತ ತರಕ್ ಹೋಗ್ಯಾಳ. ಏನು ಹಾಕಿದ್ರು ಮತ್ತೆ ಸಿಗ್ಬೇಕಲ್ಲ, ಇಷ್ಟು ಲಗು ಅಂಗಡಿ ತೆಗೆದಿರ್ಬೇಕಲ್ಲ. ತೆಗ್ದತ್ತ ಇಲ್ಲ ಅಂಗಡಿ ಯಾರಿಗೆ ಗೊತ್ತು. ತಮ್ಮನ್ನ ನೋಡ್ರಿ ಇವಾಗ ಹೋಗಿ ಹಾಲಿನ ಪ್ಯಾಕೆಟ್ ತೊಗೊಂಬಂದ್ರಿ. ಅವು 1 ಲೀಟ್ರ್ ಇದ್ದಿದ್ದಿಲ್ಲ ಏನ್ರಿ, ಅರ್ಧ ಲೀಟ್ರಿನೂ 4 ತೊಗೊಂಬಂದಳ್ರಿ ಪ್ಯಾಕೆಟ್. ಅಂದ್ರೆ 2 ಲೀಟ್ರ್ ಹಾಲಿಂದ ನಾನೀಗ ಶುರ್ಕುಮ ಮಾಡಾಕತ್ತೀನಿ ರೀ. ಬರೀ ಮಾಡನ್ರಿ ನಾ ಇದಾಗ ಗುಂಡ್ಯಾಗ ಮಾಡಾಕತ್ತೀನಿ ರೀ. ಅದು ಸ್ವಲ್ಪ ಏನಾದ್ರೂ ಖಾರ ಅದು ಏನಾರು ಮಾಡ್ತೀವಲ್ರಿ, ಅವಾಗಾದ್ರೆ ಹಾಲು ಹಾಕಿದ ತಕ್ಷಣ ಹಾಲು ಹೊಡಿತಾವ ಅಂತೇಳಿ ಫಸ್ಟ್ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯಕ್ಕೆ ಇಟ್ಟಿನಿ. ಅವೆಲ್ಲ ಕುದ್ಮೇಲೆ ಅದನ್ನ ಚೆಲ್ಲಿ ಕ್ಲೀನಾಗಿ ತೊಳ್ಕೊಂಬಂದು ಮತ್ತೆ ಹಾಲು ಹಾಕಿ ಇಡನ್ರಿ. ಇಲ್ಲಂತ್ರಿ ಇವಾಗ ನಮ್ಮ ಮನೆಯವರ ಸ್ನಾನ ಮಾಡಿ ಈಗ ರೆಡಿ ಆದರೆ ನಮಾಜಿಗೆ ಹೋಗಕ್ಕೆ. ಚಲೋ ಆತೋಡ್ರಿ. ಚಲೋ ಕಣಾಗತ್ತೈತಿ. ಹೌದು. ಅಲ್ಲಿ ಅಜ್ಮೀರ್ ಸಪ್ಯ ಕಟ್ಟಿದ್ಲಲ್ರಿ, ಕಡ್ತಾಳಕಿ ಚಂದ ಆಯ್ತವ್ರಿ. ಇದು ಇವ ಅಲ್ಲೇ ಅಜ್ಮೀರ್ ಒಳಗೆ ಓದಿಲ್ರಿ. ಇವು ಜುಬ್ಬಾ ಮಸ್ತ್ ಐತ್ ನೋಡಲ್ಲ. ಅದನ್ನ ಅಲ್ಲೇ ತಗೊಂಬಂದಿದ್ದೆ. ಭಾರಿ ಆಗೈತೆ ನೋಡ್ರಿ ಅದ. ಶುರ್ಕುಂಬ ಮಾಡಕ್ ನೋಡ್ರಿ ಇಲ್ಲಿ ಶಾವಿಗೆ ತೊಗೊಂಬಂದು ಇವ ನೋಡ್ರಿ. ಇದ ಶಾವಿಗೆಲಿಂತ್ರನ ಶುರ್ಕುಂಬ ಮಸ್ತ್ ಆಗದ್ರಿ. ಕೆಲವೊಬ್ರು ದಪ್ಪ ಶಾವಿಗೆನ ಯೂಸ್ ಮಾಡ್ತಾರೆ. ನಾವು ಮೊನ್ನೆ ಅಲ್ಲಿ ಇದಕ್ಕೆ ಹೋಗಿದ್ವಲ್ರಿ ರಂಜಾನ್ ಹಬ್ಬದಕ್ಕೆ. ಅಲ್ಲಿ ಮೂರಾಗ ದಪ್ಪನ ಶಾವಿಗೆಲಿಂತ್ರ ಮಾಡಿದ್ದು ಪಾಯಸ ಆದಂಗೆ ಆಗ್ಬಿಡ್ತದ. ಶುರ್ಕುಂಬ ಆದಂಗೆ ಆಗಿದ್ದಿಲ್ಲ. ಅಂದ್ರೆ ಗಟ್ಟಿ ಆಗ್ಬಿಡ್ತದ. ಶುರ್ಕುಂಬ ಅಂದ್ರೆ ಹೆಂಗಪ್ಪ ಅಂತಂದೇಳಿದ್ರೆ ಸ್ವಲ್ಪ ನೀರಂಗೆ ವಾಟಿಗೆದ ಹಾಕ್ಯಂದ ಕುಡಿಯಂಗಿರ್ಬೇಕು. ಅದಕ್ಕೆ ಶುರ್ಕುಂಬ ಅಂತಾರೆ. ಅದಕ್ಕೆ ಹಂಗೆ ನೀರು ಆಗ್ಬೇಕಪ್ಪ, ಟೇಸ್ಟ್ ಆಗ್ಬೇಕು ಶುರ್ಕುಂಬ ಅಂತ ಹೇಳಿ ಇಲ್ಲದ ನೋಡ್ರಿ ಶಾವಿಗೆ. ಇದು ಹಚ್ಚಿರ್ತಾರೆ ಇಲ್ಲಿ ದುರ್ಗದ ಬೈಲ್ ಒಳಗ್ರೆ. ಶುರ್ಕುಂಬ ಮಾಡೋ ಶಾವಿಗೆ ಕೊಡ್ರಿ ಅಂದ್ರೆ ಕೊಡ್ತಾರೆ. ಇವನ್ ತೊಗೊಂಬಂದು ಮಾಡ್ಬೇಕ್ರಿ. ಭಾಳ ತಳ್ಳಗಿರ್ತಾವ್ರಿ. ಆಮೇಲೆ ಇವು ಎಲ್ಲ ತುಪ್ಪದಾಗ ಹಂಗೆ ಕರ್ದದ್ವ ಇರ್ತಾವ್ರಿ. ಇವು ಮಸ್ತ್ ಇರ್ತಾವ್ರಿ ಇವು. ಇವು ಬೇರೆ ಶಾವಿಗೆ ಆದ್ರೆ ನಾವು ತುಪ್ಪದೊಳಗೆ ಮತ್ತೆ ಫ್ರೈ ಮಾಡ್ಕೋಬೇಕ್ರಿ. ಇವು ಹಂಗಿಲ್ಲ, ರೆಡಿಮೇಡ್ನ ಇರ್ತಾವ್ರಿ ಇವು. ಇವು ಡೈರೆಕ್ಟ್ ಹಾಲೊಳಗೆ ಹಾಕೋದು ಬಂದ ನೋಡ್ರಿ. ಏನು ಹಾಲು ಉಕ್ಕು ಬಂದವು ಸನಿಯ ಬರತ್ತಮ್ಮಿ. ಅವು ಸ್ವಲ್ಪ ಕುದಿಬೇಕವು. ಈಗ ಕುದಿಯಬೇಕಲ್ಲ ನಾವು ಕುದಿಬೇಕವು. ಅಂದ್ರೆ ಹಿಂಗೆ ಒಡ್ಮಾಳ್ಬೇಕವು. ಕುದಿಯೋ ಟೈಪ್ ಕಾಣಿಸ್ಬೇಕವು. ಆಮೇಲೆ ಅದ್ರಾಗ ಸಕ್ಕರೆ ಹಾಕ್ಬೇಕು. ಸಕ್ಕರೆ ಕುದ್ಮೇಲೆ ಶಾವಿಗೆ ಹಾಕ್ಬೇಕು. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇವಾಗ ಹಾಲಂತೂ ಫುಲ್ ಬಿಸಿಯಾಗಿದ್ವಿ ರೀ. ಅವು ಒಂದು ಹುಗ ಏನ್ರಿ ಒಂದು ಕುದ್ದಿದ್ವಿ ರೀ ಅವು. ಆಮೇಲೆ ಈಗ ಸಕ್ಕರೆನ ಹಾಕಿದ್ರಿ ನಾವು. ಸ್ವೀಟ್ ನೀವು ಎಷ್ಟು ಬೇಕಾದ್ರೆ ಹಾಕೋಬೋದು. ನೀವು ಎಷ್ಟು ಕಮ್ಮಿ ತಿನ್ನೋದು ಕಮ್ಮಿ ಹಾಕೋಬೋದು. ಅದೇನೋ ಸ್ವಲ್ಪ ಆಮೇಲೆ ಎಲ್ಲ ಟೇಸ್ಟ್ ನೋಡ್ಬೇಕು ಕಡಿಮೆ ಅನಿಸ್ತಾ ಮತ್ತೆ ಸಕ್ಕರೆ ಹಾಕೋಬೋದು ರೀ. ಈಗ ನಾನು ಇಲ್ಲಿ ಸಕ್ಕರೆ ಹಾಕೀನಿ ರೀ. ಸ್ವಲ್ಪ ಸಕ್ಕರೆ ಹಾಕಿದ್ದೆಲ್ಲ ಹಾಲು ಕುದಿಲ್ರಿ ಮತ್ತೊಂದಿಷ್ಟು. ಅವಾಗ ಶಾವಿಗೆ ಹಾಕೊಳಕ್ಕೆ ಬರ್ತೈತೆ ರೀ. ಇಲ್ಲಿ ನೋಡ್ರಿ ಒಂದು ಸೈಡ್ ತುಪ್ಪ ಬಿಸಿ ಇಟ್ಟಿಟ್ಟು, ಯಾಕಂದ್ರೆ ಅವನ್ನೆಲ್ಲ ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ ಅಂಥೇಳಿ. ಈ ತುಪ್ಪ ಬಿಸಿ ಆತವನ್ನೆಲ್ಲ ಫ್ರೈ ಮಾಡ್ಕೊಳಂತ. ಇವ ನೋಡ್ರಿ ಹಾಲಂತೂ ಸ್ವಲ್ಪ ಕುದಿಯಾಗತ್ತಿದ್ವಿ ರೀ. ಅವು ಸಕ್ಕರೆ ಹಾಕಿದ್ಮೇಲೆ ಈಗ ಶಾವಿಗೆ ಹಾಕೊಳಕತ್ತೈತಿ. ಇವು ಶಾವಿಗೆ ನಾವು ಭಾಳ ಹಾಕೋಬಾರ್ದ್ರಿ. ಭಾಳ ಹೆಂಗೆ ಹಾಕ್ತೀವಿ ನೋಡ್ರಿ ಹಂಗೆ ಗಟ್ಟಿ ಆಗ್ಬಿಡ್ತೈತ್ರಿ. ಗಟ್ಟಿ ಆತಂದ್ರೆ ಶುರ್ಕುಂಬ ಚಲೋ ಆಗಂಗಿಲ್ರಿ. ಇದು ಆಮೇಲೆ ತಣ್ಣಗಾದ್ಮೇಲೆ ಒಂದು ಲೆವೆಲ್ ಹಾಕತ್ರಿ. ಭಾಳ ನೀರು ಆಗೋದಿಲ್ರಿ. ಆದ್ರೆ ಈ ಶಾವಿಗೆ ಮಾತ್ರ ಸ್ವಲ್ಪನ ಹಾಕ್ಬೇಕ್ರಿ. ಇವನ್ನ ತೊಗೊಂಡಿದ್ರಿ ಅಷ್ಟು ಶಾವಿಗೆನ ಹಾಕ್ಬೇಕ್ರಿ. ಆಮೇಲೆ ತುಪ್ಪದೊಳಗೆ ಎಲ್ಲನ ನಾನು ಡ್ರೈ ಫ್ರೂಟ್ಸ್ ಈಗ ಫ್ರೈ ಮಾಡ್ಕೊಂಡ್ರಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಈ ಥರ ಫ್ರೈ ಮಾಡ್ಕೋಬೇಕ್ರಿ. ಅಂದ್ರೆ ಅವು ಸ್ವಲ್ಪ ಶುರ್ಕುಂಬದೊಳಗೆ ಕುರುಕುರು ಅಂತವ್ರಿ. ಮಮ್ಮಿ ಇವ್ನಿಗೆ ತುಪ್ಪದಾಗ ಕರ್ಕೊಂಡು ಮತ್ತೆ ಈಗೆಲ್ಲ ಇದ್ರೊಳಗೆ ಹಾಕಾಕತ್ತೀವಿ ಶುರ್ಕುಂಬದೊಳಗೆ. ನಾನು ಹೂ ತರಕ್ ಹೋಗಿದ್ದೇವ. ಅಲ್ಲಿ ಕೆಳಗ ಬಂದಿದ್ವ. ಹೆಂಗ 50 ರೂಪಾಯಿ 60 ರೂಪಾಯಿ ಅಂದ್ರ ಅವ್ರು ಫಸ್ಟ್. ಜೇರಪ್ಪ ಅವ್ರೆಲ್ಲಾರು ಹಂಗೆ ಹೇಳಿ 50 ರೂಪಾಯಿ ಮಾಡ್ಸಿದ್ರ. ಮತ್ತೆ ಹಬ್ಬ ಅಲ್ಲ, ಹೂ ತುಟ್ಟಿನೇ ಇರ್ತಾವ. ತಂದೆ ನೋಡಿಲ್ಲಿ ಹೂ. ಯಾವ ಮಲ್ಲಿಗೆ ಇದೆ? ಸೂಜಿ ಮಲ್ಲಿಗೆ. ಎಷ್ಟು ಮಸ್ತ್ ವಾಸನೆ ಇರ್ತಾವ ಸನಿ ಅವು. ಹೌದು. ಆ ಒಂದು ಆಮೇಲೆ ಇವು ದುಂಡು ಮಲ್ಲಿಗೆ.
ಭಾಳ ವಾಸನೆ ಇರ್ತಾವ ನೋಡವು. ನಮ್ಮ ಗಿಡದಾಗ ಹೇಳ್ತಿತ್ತಲ್ ಮಮ್ಮಿ? ಅಲ್ಲಿ ತಳಗಿನ ಮನ್ಯಾಗ ಹೇಳ್ತಿದ್ ಮಲ್ಲಿ. ಅವು 7 ಸುತ್ತು ಮಲ್ಲಿಗೆ ಅವು. ಹೌದಾ? ಹಂಗಂದ್ರೆ ಅವು 7 ಸುತ್ತ ಇರ್ತಾವ ಸುತ್ತಲು. ಅವು ಪದರ ಇರ್ತಾವಲ್ಲ, 7 ಸುತ್ತ ಇರ್ತಾವ. ಹೌದಾ? 7 ಸುತ್ತ ಮಲ್ಲಿಗೆ ಅಂತ ಸುರ್ಕೊಂಬಂದಾತ. ಪಟ ಮಸಾಲೆ ಮಾಡ್ಕೊಡ್ತೀನಿ ಸಾನಿಯಾ. ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಡೋ ನನಗೆ. ಏನ ಮಮ್ಮಿ ಮಿಲ್ಕ್ ಮಾಡಿ ಹಾಕತ್ತಿ? ಮಿಲ್ಕ್ ಮಾಡಿ ಹಾಕಾಕತ್ತಿದ್ ನೋಡು. ಲಾಸ್ಟ್ ಫೈನಲ್ ಟಚ್ ಏನಿದೆ ಸುರ್ಕೊಂಬ. ಇದು ಹಾಕಿ ಹಿಂಗೆ ಕೈಯಾಗಿ ಬಿಟ್ಬಿಟ್ಟಿಪ್ಪ ಅಂದ್ರೆ ಮಸ್ತ್ ನೋಡಿ. ಅಷ್ಟು ಹಾಕಂಗಿಲ್ಲ, ಸ್ವಲ್ಪ ಹಾಕ್ಬೇಕಷ್ಟ. ಒಳ್ಳೆ ಹಾಕಿದ್ರೆ ಫುಲ್ ಸ್ವೀಟ್ ಹಾಕೈತದ, ಬಾಯಕ್ಕೆ ಇಡಕ್ಕಾಗೋದಿಲ್ಲ. ಮಮ್ಮಿ ಸನಾಪರ್ ಕರಾತಿದ್ರು ಅಂತ ಹೇಳಿ. ಹೌದು ತಡುವ, ಅಲ್ಲಿ ಕೊತ್ತಂಬರಿ ಪುದೀನ ಇಟ್ಟಿನಿ ಫ್ರಿಜ್ ಒಳಗೆ. ನೀನೇ ಇಟ್ಟಿದ್ದೇನದನ್ನ? ತೊಗೊಂಬರ್ತೀನಿ ಹೋಗಿ. ಮಮ್ಮಿ ಸಿಕ್ವಾ ಕೊತ್ತಂಬರಿ ಪುದೀನ ನಿಂಬೆ ಹಣ್ಣು? ತೊಗೊಂಬಂದು ನೋಡಿ ಹೋಗಿ. ಎಲ್ಲಿ ಇಟ್ಟಿದ್ವಿ ಅದನ್ನ? ಕೂಡ ಅಲ್ಲೇ ಇತ್ತು. ಹೌದೇನಾ? ಮನುಷ್ಯ ಗುರುವಾರ ಸಂತ 10 ರೂಪಾಯಿ ಬಂದವು. ಮಸ್ತ್. ಈಗೇನು ಮಾಡತ್ತಿ ಮಮ್ಮಿ ನೀನು? ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಯಾಕಂದ್ರೆ ಕರೆಂಟ್ ಹಬ್ಬದ ದಿನ ಹುಕ್ಕುಮಿ ಕಾಡಿಸ್ತಿರ್ತೈತೆ. ಒಂದ್ಸಲ ಹೋತಂದ್ರೆ ಹೋಗೇ ಬಿಡ್ತೈತೆ, ಬರಂಗ ಇಲ್ಲ. ಅದಕ್ಕೆಲ್ಲ ಪಲ್ಯದ ಅನ್ನದೆಲ್ಲ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅವ್ರಿಗೆ ಚಿಕನ್ ಅಂಗಡಿಯವ್ರಿಗೆ ಫೋನ್ ಹಚ್ಚಂತ ತೊಗೊಂಬರ್ತಾರ. ಚಿಕನ್ ಅಲ್ಲಿ ಮಟ ಒಗ್ಗರಣೆ ಅನ್ನೋದನ್ನ ಮಾಡ್ಬಿಡೋಣ. ಇವತ್ತು ಚಿಕನ್ ಇದನ್ನ ಹಸಿಮೆಣಸಿನಕಾಯಿ ಚಟ್ನಿ ಹಾಕಿ ಮಾಡಂತ. ಟೇಸ್ಟ್ ಆಕತ್ತದ. ಅದ ಟೇಸ್ಟ್ ಬರ್ತಾರೆ, ನಿಜವಾದ ಟೇಸ್ಟ್ ಅದ. ಎಷ್ಟು ಮಸ್ತ್ ಆಗಿರ್ತೈತೆ ಅದು. ಒಣ ಖಾರ ಹಾಕಿ ಮಾಡಿ ತಿಂದಿದ್ದು ಇದ ಬೇಜಾರಾತ. ಇವತ್ತು ಹಸಿಮೆಣಸಿನಕಾಯಿ ನಾ ಮಾಡ್ಲಿ ಮಮ್ಮಿ? ನೀ ಸ್ವೀಟ್ ಅಂತೂ ಮಾಡಾಕ್ ಕೊಟ್ಟಿಲ್ಲ, ಅಜಗ್ ಆಕೈತೆ ಅಂತ ಹೇಳಿ. ಇನ್ ಚಿಕನ್ ಪಲ್ಯ ಮಾಡ್ತೇನೆ. ಇದನ್ನ ಫಸ್ಟ್ ಇದನ್ನ ಮಾಡ್ಕೊ. ಅವನ್ನೆಲ್ಲ ಮಿಕ್ಸಿಗೆ ಹಾಕಿ ಕೊಡ್ತೀನಿ. ಮಿಕ್ಸಿಗೆ ಹಾಕಿಡ. ಆಮೇಲೆ ಮಟನ್ ಪಲ್ಯ ಮಾತ್ರ ಇದನ್ನ ಒಣ ಖಾರ ಹಾಕಿ ಮಾಡೋಣ ಅಂತ ಪಪ್ಪ. ಮಟನ್ ಮಾಡ್ತೀವಿ? ಪಪ್ಪ. ಹೌದು ರೀ, ನಮಾಜ್ ಮುಗಿಸ್ಕೊಂಬಂದ್ರೆ ಚಲೋ ಆತ್ ಬಿಟ್ರಪ್ಪ. ಅಂದ್ರೆ ನಾ ಇದಕ್ಕೆ ಹೋಗಿದ್ದಿಲ್ಲ, ಅದಕ್ಕೆ ನಾ ಎಲ್ಲಿ ಹೋಗಿದ್ದೆ ತಾಸಂಗಕ್ಕೆ ಮಸೂತಿ ಒಳಗ್ರಿ. ಹೌದನ್ನ? ಮತ್ತೆ ನಿಯಾಸ್ ಫೋನ್ ಹಚ್ಚಿದ್ದ ನಮಾಜ್ ಕುಂತಾಗ. ನಾನು ನೋಡ್ಲೇ ಇಲ್ಲ. ಮತ್ತೆ ಅವ್ನು ಫೋನ್ ಹಚ್ಚಿ ಹೇಳಿದೆ ನಾನು ನಮಾಜ್ ಮಾಡಿದೆಪ್ಪ, ಹಂಗೆ ಹೋಗ್ಬಾರ ಅಂತೇಳಿ. ಅವರು ಹೋಗ್ಯಾರ. ಈಗ ಆತವ್ರು ಮಾಡ್ಕೊಂಬರ್ಲ್ರಿ ಅವ್ರ. ನಾ ನಿಮ್ಗೆ ಫೋನ್ ಹಚ್ಬೇಕಂದೇರಿ. ಹಂಗಲ್ಲಿ ಬರೋ ಮುಂದ ಚಿಕನ್ ಮಟನ್ ತಗೊಂಡ್ಬಿಡ್ರಿಪ್ಪ ಅಂತ ಹೇಳಿ. ನಾನು ಕೇಳ್ಬೇಕಂತ ನೋಡೆ. ಯಾಕಂದ್ರೆ ಅಲ್ಲೇ ಹೋಗಿದ್ರಲ್ಲ ನೀವು. ಈಗ ಮತ್ತೆ ತರಕ್ ನಾವ್ ಅಲ್ಲಿ ಹೋಗ್ಬೇಕು. ಅದಕ್ಕೆ ಬರಮ್ ತಗೊಂಡ್ಬಿಡ್ರಿ ನಮಾಜ್ ಮುಗಿಸ್ಕೊಂಡ್ ಅಂತೇಳಿ ಹಚ್ಬೇಕಂತ ಮಾಡಿದ್ದೆ. ಇನ್ನು ನಮಾಜ್ ಆಗತ್ತ ಇಲ್ಲ ಬಿಡ ಅಂತ ಮಾಡಿದ್ದೆ ನಾನು. ನಾನು ಕೇಳ್ಬೇಕಂತಿದ್ಯಾ? ಎಲ್ಲಿ ತಗೋ ಚಿಕನ್ ಚಿಕನ್ ಮಟನ್ ತಿನ್ನೋದು ಬೇಡ. ಆತವ್ರಿ. सोने क्या मतलब अभी नहीं रेडी नहीं हुई है? ईद है आज, बकरीद है आज. लालू जाम पहन लेती कि नहीं? तू मयूर वो थी तेरा? ए लालू जाम पहन लेना मैं. मम्मी को बोलना था लालू जाम दाल मकर का. हाँ मम्मी कौन हो? मम्मी क्या होई क्या? पकान बना रही क्या अम्मी? बाद में रेडी करती ले. हाँ बैठो, बैठ मयूर, बैठ मैं. ನೋಡಿ ಈಗ ಹಸೆ ಖಾರನ ಮಿಕ್ಸಿಗೆ ಹಾಕಿದ್ದಾರೆ. ಫಸ್ಟ್ ಹಸೆ ಖಾರ ಹಾಕಿ ತಕ್ಕೊಂಡೇರಿ. ಆಮೇಲೆ ಇಲ್ಲಿ ಅನ್ನದ ಮಸಾಲೆ ರೆಡಿ ಆಗೈತೆ ರೀ. ಕೊತ್ತಂಬರಿ, ಆಮೇಲೆ ಅಲ್ಲ, ಬೆಳ್ಳುಳ್ಳಿ, ಏಲಕ್ಕಿ, ಲವಂಗ, ಚಕ್ಕಿ, ಉಳ್ಳಾಗಡ್ಡಿ ಎಲ್ಲ ಈಗಿದೆ. ಅನ್ನಕ್ಕೆ ಬೇರೆ ಮಾಡ್ಕೊಂಡಿನಿ ರೀ ಮಸಾಲೆನ. ಆಮೇಲೆ ಇದು ಚಿಕನ್ ಪಲ್ಯಕ್ಕನ ಹಾಕತ್ರಿ. ಆಮೇಲೆ ಸ್ವಲ್ಪ ಮಟನ್ ಪಲ್ಯಕ್ಕನ ಹಾಕತ್ತೆ ಅಂತೇಳಿ ಎಲ್ಲ ಇದ್ರ ಒಳಗನ ಹಾಕಿನ್ರಿ. ಇದು ಒಣ ಕೊಬ್ಬರಿ ಸೂಸ್ಲ ರೀ. ಆಮೇಲೆ ಒಂದು ಕಾಯಿ ಹಸಿಕಾಯಿ ತೊಗೊಂಡಿನಿ ರೀ. ಆಮೇಲೆ ಒಂದು 4-5 ಟಮಾಟೆ ಹಣ್ಣು, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ, ಇದಕ್ಕೆ ಚಕ್ಕಿ, ಲವಂಗ ಎಲ್ಲನೂ ಹಾಕಿನ್ರಿ. ಈಗ ಇವೆರಡನ್ನೂ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ರೀ. ಇಲ್ಲಿ ನೋಡ್ರಿ, ಈಗ ನಾನು ಕುಕ್ಕರ್ ಒಳಗನ ಮಾಡಾಕತ್ತೀನಿ ರೀ. ಯಾಕಂದ್ರೆ ಅದು ಬಿಸಿ ಇದ್ದಾಗ ಚಲೋ ಆಕತ್ರಿ. ಆಮೇಲೆ ಒಗ್ಗರಣೆ ನಾನು ಅಂದ್ರೆ ಒಂದ ಊಟಕ್ಕನ ಚಲೋ ರೀ. ಅದು ಹಂಗೇನ ರಾತ್ರಿ ಖಾಲಿ ಆತ್ಪ ಅಂತೇಳಿ ಮತ್ತೆ ವೈಟ್ ರೈಸ್ ಮಾಡ್ಕೊಳಕ್ಕೆ ಬರ್ತೈತ್ರಿ. ಈಗ ಸ್ವಲ್ಪ ಕುಕ್ಕರ್ ಒಳಗನ ಮಾಡಾಕತ್ತೀನಿ ರೀ, ಒಂದು 1/4 ಪೋಸ್ಟ್. ಈಗ ನೋಡ್ರಿ, ಹಸಿಮೆಣ್ಸಿನ್ಕಾಯಿ, ಚಕ್ಕಿ, ಆಮೇಲೆ ಏನ್ರಿ ಅದು ಕಸ್ತೂರಿ ಮೆಂತಿ, ಪಲಾವ್ ಎಲೆ, ಪುದೀನ ತೊಗೊಂಡಿನಿ ರೀ. ಅದು ಎಣ್ಣೆ ಕಾದ್ಮೇಲೆ ಹಾಕ್ತೀನಿ ರೀ ಅವನು ಅಷ್ಟು.
ಮೆಣಸಿನ್ಕಾಯಿ ಆಮೇಲೆ ಚಕ್ಕೆ ಅವನ್ನೆಲ್ಲ ಹಾಕಿದ್ದ ಫ್ರೈ ಆತಲ್ರಿ ಎಣ್ಣೆ ಒಳಗೆ. ಆಮೇಲೆ ಮಸಾಲೆ ಹಾಕಿದ್ರಿ ನಾನೀಗ ಅನ್ನಕ್ಕೆ ಬೇರೆ ಏನು ಹರ್ಕೊಂಡಿದ್ನಲ್ರಿ ಅದ ಮಸಾಲೆನ ಹಾಕಿನ್ರಿ ನಾನು. ಅಂದ್ರೆ ಇದಕ್ಕೆ ಕೊಬ್ಬರಿ ಗಿಬ್ರಿ ಏನು ಯೂಸ್ ಮಾಡಂಗಿಲ್ಲ ರೀ ನಾವು. ಒಗ್ಗರಣೆ ಅನ್ನಕ್ಕೆ ಬರೀ ಏನ್ರಿ ಕೊತ್ತಂಬರಿ ಅವನ್ನ ಹಾಕಿದ್ನಲ್ಲ ಅದಷ್ಟೇ ಯೂಸ್ ಮಾಡ್ತೀವಿ ನಾವು. ಅಂದ್ರೆ ಟೇಸ್ಟ್ ಆಗ್ತೈತ್ರಿ, ಚಲೋ ಆಗ್ತೈತ್ರಿ. ಈಗ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಎಣ್ಣೆ ಒಳಗೆ ಕುದಿಸ್ಕೊಂಡ್ರಿ. ಆವಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅಕ್ಕಿ ಹಾಕಿ ಉಪ್ಪು ಹಾಕಿ ಒಂದು ಸಿಟಿ ಮಾಡಿಸ್ಕೊಂಡ್ಬಿಟ್ರೆ ಒಗ್ಗರಣೆಯನ್ನು ರೆಡಿ ಆಗ್ಬಿಡ್ತೈತೆ ನೋಡಿರಿ. ಮಸಾಲೆ ಎಲ್ಲ ಕುದ್ಮೇಲೆ ಅಕ್ಕಿಗೆ ಎಷ್ಟು ನೀರು ಬೇಕಲ್ರಿ ಅಷ್ಟು ನೀರು ಹಾಕಿದೆ, ಉಪ್ಪು ಹಾಕಿದೆ. ಈಗ ಏನಪ್ಪ ಅಂತ ಹೇಳಿದ್ರಿ ಇವನ್ನ ನೀನು ತೊಗೊಂಡಿದ್ನಲ್ರಿ ಅಕ್ಕಿನ ಅವು ಮಸ್ತ್ ಅದಾರ ಅಕ್ಕಿ. ಈಗ ಒಂದು ತೊಳೆದು ಕುಕ್ಕರ್ ಒಳಗೆ ಹಾಕಿ ಅದು ಒಂದು ಇದು ಕುಕ್ಕರ್ ಡಕ್ಕನ್ ಮುಚ್ಚಿ ಒಂದು ಸಿಟಿ ಹೊಡಿಸ್ಬಿಡ್ತೇನೆ ರೀ. ಈಗ ಮುಬಾರಕ್ ಹೋಗಿ ಬಂದ್ರಿ ನಮಾಜಿಗೆ. ಜುಬ್ಬ ಅಲ್ಲ ತಗೊಂಡಿದ್ದೇನೆ ಇಲ್ಲಿ ರಂಜಾನ್ ಹಬ್ಬ ಆಗಿದ್ದೇನೆ. ಮಸ್ತ್ ಆಯ್ತು ನೋಡಿ. ಚಾಚಾ ಅದಾರ ಪದ್ಮನ. ಅಮ್ಮು ಸಹ ನೋಡಿಲ್ಲ ರೆಡಿ ಆಗ್ಯಾರ. ಮಮ್ಮಿ ನೀ ತಂದಿದ್ ಬಳಿ ನೋಡಿಲ್ಲ ಅಕ್ಕಿ ಎಲ್ಲಿ ಹಾಕೊಂಡ सोना याद आले ना मावा क्यों डाले रे तू? ये सपना सपड़ा देखो ये न्याज बे क्या काम करता है देख सोनू. ಅಮ್ಮ ಕರೆಕ್ಟ್ ಆಗಿ ನೋಡು. ಚಂದ ಆಗೈತಿ. से सपना नहीं ಇವಾಗ ಮಾಡೋಂತ ಕೆಲಸ ಒಂದೊಂದಲ್ಲಿ ನೋಡಿ ನ್ಯಾಜ್ ಬೇ. ಅವ ಏನ್ ಮಾಡಿಲ್ಲ ಹಾಗೆ ಸಿಗಿಸ್ಕೊಂಡ ಅಲ್ಲ ಕೇಳಿ ಅಷ್ಟು ಚಂದ ನಿಂತು ಬಿಟ್ಟಾಳಕ್ಕೆ ಆಕೆ ನ್ಯೂ ಸ್ಟೈಲ್ ಅದ ಹೋದಿಲ್ ಸೋನು. ಕರ್ಮ कैसा करीती ಏನ್ ಅಡಿಗೆ ಸ್ಟಾರ್ಟ್ ಆಗೈತೆ ಹಬ್ಬದ ಅಡಿಗೆ? ಶುರ್ಕುಂಬ ಆಗೈತನಲ್ಲೇ ಚಲೋ ಆಗೈತ ಶುರ್ಕುಂಬ. ಏನ್ ಜಿಗ್ರಿ ಪಲ್ಯ ಮಾಡ್ಬೇಕನ? ಜಿಗ್ರಿ ಪಲ್ಯ ಅನ್ನ ನಮಾಜ್ ಮಾಡಿ ಬಂದ್ ಮಾಡೋದ್ ಬಾ ಹೋಗೋಣ. ಹಾ ಹಾಕೊಂಡೆ ಬಿಂದಿಯ ಸ್ಕಾರ್ಪ್ ತೆಗಿ ನೋಡೋಣ ಹೆಂಗೈತೆ ಡ್ರೆಸ್. ಇವ್ ನೋಡಪ್ಪ ಮೊನ್ನೆ ಅಜ್ಮೀರ ತೊಗೊಂಬಂದಿವ್ರಿ ರವಾ ಡ್ರೆಸ್ ರೀ ಇದ ಮ್ಯಾಲೆ. ಸೂಪರ್ ಆಗ್ಯಾವ ನೋಡ, ಮಸ್ತ್ ಆಗ್ಯಾವ, ಮೆತ್ತಗ್ಯಾವಲ್ಲ, ಮೆತ್ತಗದಾವ. ನಮ್ಮ ಸಾನಿಯಿಂದ ಅದ ಡ್ರೆಸ್ ರೀ ಅಜ್ಮೀರ್ ಒಳಗೆ ತೊಗೊಂಡಿದ್ದೆ. ಬಂದ್ರವ ಬರ್ರಿ ಹೀರ ಆಕೆ ಸ್ಕಾರ್ಫ್ ಹಾಕ್ಬೇಕಲ್ಲ, ಸ್ಕಾರ್ಫ್ ಹಾಕ್ಬೇಕಲ್ಲ ಹೀರಗ. ಬರ್ರಿ ನಿಂದ್ರಿ. ಇವ್ರೇನ್ ಹಿಂಗ್ ನಿಂದಿರ್ತಾರನ? पिच्छे आओ तुम्हें हमें करते हुए ईद मुबारक. आई 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 ಕಾರ್ಪಲ್ಲಿಟ್ಟೆ ನೋಡ ನಲ್ಮಾ ಇದು ಫೋನ್ ಪೇ ಹಾಕ್ಬೇಕಂತ ನೋಡಕ್ಕೀಗ. ತಮ್ಮರಿ ಇದೆ ಏನು ಫೋನ್ ಪೇ ಕಳಿಸ್ತೀಯ? ಹೌದನ ತಮ್ಮನೇನೋ ಮಸ್ತ್ ರೆಡಿ ಆಗಲ್ಲ. ಇದು ಇದ ನೋಡ್ತೈತೆ ಇದು ಅಜ್ಮೀರ ಮುಂಜಾನೆ ಪಪ್ಪು ನನ್ನ ಕ್ಯಾಶ್ ಅವ, ನನ್ನ ಕ್ಯಾಶ್ ಹಾ ಬೇಡ ಸ್ಕ್ಯಾನರ್ ಆಮೇಲೆ ಸ್ಕ್ಯಾನರ್ ಕಳಿಸ್ತೀನಿ ಸಣ್ಣ. ನೀ ನನಗೆ ಕೊಡ್ಬೇಕು. ಮಾಮಿ ಇಲ್ಲಿ ಒಬ್ಬಕದಿ ಎಲ್ಲ ನೋಡಿ ಎಲ್ಲಾರ್ಗ ನಾವು ಸ್ಕ್ಯಾನ್ ಕಳಿಸ್ತೀವಿ, ನಾನು ಕೊಟ್ಬಿಡು. ನೀನು ನನಗೆ ಕೊಡಂತ ಈಗ ನೋಡ್ರಿ ನಾನು ಅಡಿಗೆನ ಅರ್ಧಕ್ಕೆ ಮಾಡಿ ಹೋಗಿದ್ದೆ ರೀ. ಶುರ್ಕುಂಬ ಅನ್ನ ಅದ, ಯಾಕಂದ್ರೆ ನಮಾಜ್ ಟೈಮ್ ಆಕತಿ, ನಮಾಜ್ ಮುಗಿಸ್ಕೊಂಬಂದು ಮತ್ತೆ ಮಿಕ್ಕಿದ್ ಮಾಡಿದ್ರ ಆತ ಅಡಿಗೆ ಅಂತಂದು ಹೇಳಿ ಈಗ ನಮಾಜ್ ಆತ್ರಿ. ಈಗ ಇಲ್ಲಿ ಮಟನ್ ಇಷ್ಟ ಐತ್ರಿ. ಈಗ ಫಸ್ಟ್ ಮಟನ್ನ ಇಷ್ಟು ಮಾಡ್ತೀನಿ ರೀ, ಆಮೇಲೆ ಚಿಕನ್ ಸಾನೆ ತೊಗೊಂಬರ ಆತಲ್ರಿ. ಚಿಕನ್ ಪಲ್ಯನೂ ಮಾಡ್ತೀನಿ ಪಟ ಪಟ ಅಂಥೇಳಿ. ಟೈಮ್ ಅಲ್ಲ 1-2 ಗಂಟೆ ಆಗಿ ಬಂತ್ರಿಪ್ಪ. ಅದೇನು ಮಟನ್ ಪಲ್ಯಗನ್ನ ಅದು? ಮಟನ್ ಪಲ್ಯ ಮಸಾಲೆ ಹಾಕಿ ಮಾಡೋದು ಬೇಡ ತಗೋ, ಅದನ್ನ ಅಷ್ಟ ಮಾಡೋಣ ಸ್ವಲ್ಪ ಐತಿ. ಈಗ ಆಮೇಲೆ ಮತ್ತೆ ಮಟನ್ ತೊಗೊಂಬರಾನ, ಅದು ಕುರ್ಬಾನಿ ಕೊಟ್ಟದ್ದು ಈಗ ಅದನ್ನು ಫಸ್ಟ್ ಮಾಡೋಣ ಅದನ್ನೊಂದು. ಆಮೇಲೆ ಚಿಕನ್ ಪಲ್ಯಕ್ಕೆ ಮಸಾಲೆ ಅರ್ದಿಟ್ಟದ್ದೈತಿ, ನಾನು ತೊಳೆದು ಉಕ್ಕರ್ಸಕ್ಕೆ ಇಡ್ತೀನಿ ತಡಿ. ಇದೈತೆ ನೋಡ್ರಿ ಚಿಕನ್. ಅಪ್ಪ ಕುಂದ್ರೆ ಶುರ್ಕುಂಬುಡಿ ಅಂತ ಕುಂದ್ರೆ
ಸ್ವಲ್ಪ ಕುಡಿಯೋಣ ಇಲ್ಲ ನಮ್ಮನೆ ಒಂದು ಸ್ವಲ್ಪ ಕುಡಿಯೋಣ ಕುಂದ್ರ ಆಯ್ತು ಆಯ್ಕೆ ಮಾಡ್ರ ಅಂತ ನೋಡ ಹಾಕ್ಬಿಡ್ತಾನೆ ಬೆಳೆ ಅರ್ಷ ಕುಂದ್ರ ಜರಾ ಪೀಕತ್ತಲೆ ಬೈಟ ಕುಂದ್ರಿ ಬೈಟಾರಿಪ್ಪ ಇದ್ರಾಮ ಇದ್ರಾ ಬೈಟ ಅಪ್ಪ ಹೆಂಗಾಯ್ತು ಶರ್ಕುಂಬ ಚಲೋ ಐತೆ ಅರ್ಷ ಹೆಂಗಾಯ್ತು ಸೂಪರ್ ಆಗೈತೆ ಟೇಸ್ಟ್ ಆಗತ್ತಪ್ಪ ನೀವ್ ನಡಕ ಮಾಡಿದ್ನಂದ್ರ ಏನೋ ಇದು ಹಂಗಿಲ್ಲ ಆ ಹಬ್ಬದ ಅದ ಅಡಿಗೆ ರುಚಿ ಅಪ್ಪ ನೀನ್ ಮತ್ ನಡಕ ಅದ ಅಡಿಗೆನ ಮಾಡ ಅಷ್ಟು ರುಚಿ ಅನ್ಸಂಗಿಲ್ಲ ಅದೇನ ಅವ್ರ ಉಣ್ಣ ಅಂದ್ರೆ ಹೆಂಗ್ ಮಾಡ್ತಾರ ನೋಡು ಸ್ವಲ್ಪ ಇಟ ಇಟ ಹೌದನ ನಿನಗೆ ದವಾಖಾನೆಗೆ ಹೇಳಿದ್ದೆ ನಾನು ಇಲ್ಲಿನ ಸಿಗ್ಲಿಲ್ಲ ಯಾಕ ಪುಣ್ಯತ್ಗ ಅದು ಒಂದ್ ಸಿಕ್ಕತ್ತದ ಅಮ್ಮಗ ಹೋದ್ರ ಅವ್ರ ಅದ್ ಬಂದ ಚಲೋ ಆತ್ ಬಿಡ ಔಷಧ ಬಾಟ್ಲಿ ಚಲೋ ಆತ್ ಬಿಡಪ್ಪ ಇಲ್ಲಿ ಕುಲ್ಕರ್ಣ ಇದ್ರ ಸಿಗ್ತತಲ್ಲ ಅಲ್ಲೇ ಸಿಗಂತ ಅವ್ರ ಕೊಟ್ಟದ ತಗೊಂಡ್ಬರ್ತಾರೆ ಆಮೇಲೆ ಸಂಜೆ ಮುಂದೆ ಹೋದಾಗ ನಿನ್ ತಿಂದಾರ ಒಂದೆರಡು ಅವ್ನ್ ತಿಂದ್ ಕುಳಿಗ ಅಂದ್ರ ಬೆಳಕರತ್ರ ಹಿಂಗ್ ಮಾಡ್ಕೊಂತಾರ ನೋಡು ಅವ್ರ ಡಾಕ್ಟರ್ ಹೇಳಿದ್ರು ಹುಳಿ ತಿನ್ಬೇಡ್ರಿ ನಿಮ್ಗೆ ಅಸಿಡಿಟಿ ಆಕತಿ ಅಂತಂದ್ ಹೇಳಿ ಮತ್ತ ಎಲ್ಲ ರುಚಿ ಹತ್ತಿದ ಅಂತ ತಿಂದ್ಬಿಟ್ರಿ ನೀನ್ ಈಗ ಬಂದದ್ದು ತಗೊಂಡಿದ್ವಿ ಹಂಗಾಗಿ ಮಾಡ್ಕೊಂಡ್ ಕುಂತ್ರ ನಮಾಜ್ಗೆ ಹೋಗಿ ಬಂದ್ರ ನಮ್ಗೆ ಇದಿಲ್ಲ ನೋಡ ಅಡಿಗೆ ಮಾಡಾಕತ್ತೀವಿ ಅವ್ರ ಎಲ್ಲಾ ಅರ್ಬಿಗಿರಿ ಬೀಚ ನನಗ ಉಲ್ಟಿ ಬಂದ ಆಗತ್ತದ ಹೆಂಗ ಆಗತ್ತ ಹೋಗಂಬ ಅಂತ ನಿಂತ್ ಬಿಟ್ರ ಬೇಡ ಬಾ ನಡಿ ಬರ ಬಂದ್ ಮಾಡ್ತೀನಿ ಅಡಿಗೆ ಅಂತೇಳಿ 2 ಇಂಜೆಕ್ಷನ್ ಮಾಡಿದ್ರ ಅಮ್ಮ 2 ಇಂಜೆಕ್ಷನ್ ಮಾಡಿದ್ರೆ ದಾದಿ ಮನೆಗೆ ಹೋಗೋದ ದಾದಿ ಮನೆ ಸಂಜೆ ಮುಂದೆ ಹೋಗೋನ್ ತಡಿವ ಈಗ ಅಡಿಗೆ ಮಾಡಾಕತ್ತೆ ನಾನು ಆಮೇಲೆ ಸಂಜೆ ಮುಂದೆ ಅಂದ್ರೆ 4 ಗಂಟೆ ಸುಮಾರು ಒಂದ್ ಬಿಸಿಲು ಬಾಳ ಐತಿ ಆಮೇಲೆ ನೊಣ ಬಂದವ ಸ್ವಲ್ಪ ಕುಡಿಯಕ್ ನೀರ್ ಅದನ್ನ ತುಂಬಿ ಶುರ್ಕುಂಬ ಅದನ್ನ ತಗೊಂಡ್ ಹೋಗಿ ದಾದಿಗೆ ದಾದಾಜಿಗನ ದಾದ ಅಂತ ಬೆಳಗ್ಗೆನ ಬಂದ್ ಹೋದ್ರಿ ಇಲ್ಲಿ ಅವ್ರಿಗೆ ಸಲಾಮ್ ಕೊಟ್ವಿ ಆಮೇಲೆ ದಾದಿಗೆ ಅಥವಾ ತಳದ ಮನೆಗೆ ಎಲ್ಲಾರು ಸಲಾಮ್ ಕೊಟ್ಟು ಬರೋಣಂತ ಈಗ ಸ್ವಲ್ಪ ಅಡಿಗೆ ಮಾಡ್ತೀನಿ ಲಗು ಲಗು ಮತ್ತೀಗ ನಮ್ದು ಗಿಡ ಬಿಡೋಣ ಟೈಮ್ ಆಗೈತಿ ಇಲ್ಲಾಂದ್ರ ನಾಳೆ ಬೆಳಿಗ್ಗೆ ಬಿಡೋದಾಗಿತ್ತು ಅಂದ್ರೆ ದಾದಿ ಮನೆಗೆ ಹೋಗಿದ್ದ ಅಲ್ಲೆಲ್ಲ ಮಾಡಿದ್ದ ಅಕ್ಕಕ್ಕೆ ಬರ್ತಿತ್ತ ಈಗ 9 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಹಾಗಾಗಿ ಸಂಜೆ ಮುಂದೆ ಹೋಗೋಣ ದಾದಿ ಮನೆಗೆ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತಿದ್ರೆ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.